ಬಂಧುಗಳೇ ನಮಸ್ಕಾರ. ದಿನಾಂಕ 7/12/2025 ಒಂದು ದೊಡ್ಡ ಮಟ್ಟದ ಕನ್ನಡೋತ್ಸವ ಮಾಡಿದ. ನಮ್ದು ಒಂದು ಹಸಿರೇ ವಸ್ತು ಟ್ರಸ್ಟ್ ಬೆಟ್ಟಾಲ್ಸೂರು ಅಂದ್ಬಿಟ್ಟು ಇಲ್ಲಿ ತನಕ ಒಂದು 4 ಲಕ್ಷ ಗಿಡ ಹಾಕಿದ್ದೀವಿ, 1200 ಧ್ವಜ ಕಂಬಗಳು ಕೊಟ್ಟಿದ್ದೀವಿ, 8 ನೇತ್ರದಾನ ಮಾಡಿದ್ದೀವಿ, 1 ಲಕ್ಷ ಬಡ ವಿದ್ಯಾರ್ಥಿಗಳಿಗೆ ನಮ್ ಕೈಲಾದ ಸಹಕಾರ ಕೊಟ್ಟು ಮಕ್ಕಳನ್ನ ವಿದ್ಯಾದಾನ ಮಾಡ್ತಾ ಇದ್ದೀವಿ. ಅನಸ್ಪಿಡ ಜ್ಞಾಪಿಸಿ ಬಂದಾಗ ಇವರು ನಮ್ಮ ಕುಲಬಾಂಧವರು ಅಂತ ಕೂಡ ಗೊತ್ತಿಲ್ಲದೆ ಎಷ್ಟು ದೂರ ಇದ್ದ. ವಿಶೇಷವಾಗಿ ಈ ಒಂದು ದೊಡ್ಡ ಮಟ್ಟದ ಒಂದು ಇನ್ವಿಟೇಷನ್ ಕಾರ್ಡ್ ಮಾಡಿಸ್ತು. ಅದ್ರ ತಂದು ಕೊಟ್ಟಾಗ ಅನಿವಾರ್ಯ ನಮ್ಮ ಜಗನ್ನಾಥ್ ಸರ್ ಬರಕ್ಕಾಗಿಲ್ಲ. ಇವತ್ತು ನಾವೇ ಬಂದು ಆಫೀಸಲ್ಲಿ ಆ ಮಹಾನ್ ಭಾವನ್ಗೆ ಮಹಾನಾಯಕ ಭೀಮರಾವ್ ಅಂಬೇಡ್ಕರ್ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೀವಿ. ಅವ್ರ ಸೇವೆ ನಿರಂತರವಾಗಿ ನಮ್ಮ ದೇಶಕ್ಕೆ ಬೇಕು. ಇವರು ಮಹಾನಾಯಕ ಪ್ರಶಸ್ತಿಗೆ ಆಯ್ಕೆ ಆದಾಗ ನಮ್ಮ ಸಂಸ್ಥೆ ಮತ್ತು ನಮ್ಮ ಟ್ರಸ್ಟ್ ತುಂಬಾ ಖುಷಿ ಪಟ್ಟು, ಹಂಗಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಹಾನಾಯಕ ಭೀಮರಾವ್ ಅಂಬೇಡ್ಕರ್ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರ್ಲಿ ಅಂತ ಕೇಳ್ತಾ ಇದ್ದೀವಿ ಸರ್. ಜೈ ಭೀಮ್. ಇವತ್ತು ಏನು ಸಹೋದರ ಅಂತ ನರಸಿಂಹಮೂರ್ತಿ ಅವರು ಹಸಿರು ಉಸಿರು ಟ್ರಸ್ಟ್ ರಿಜಿಸ್ಟರ್ ಬೆಟ್ಟಲ್ಸೂರು ಸಂಸ್ಥಾಪಕರಾದಂತಹ ಶ್ರೀನಿವಾಸ ಮೂರ್ತಿ ಅವರು ಇವತ್ತು ಆ ಟ್ರಸ್ಟ್ ಇಂದ ನಮ್ಮನ್ನ ಸಮಾಜ ಸೇವೆ ಅಂದ್ರೆ ನಮ್ಮ ನಿರಂತರ 30 ವರ್ಷಗಳ ಕಾಲ ನಮ್ಮ ಚಳುವಳಿ 30-35 ವರ್ಷದಿಂದ ಈ ಚಳುವಳಿ, ಈ ಹೋರಾಟ, ಈ ಸಂಘಟನೆ, ಪಾರ್ಟಿ ಇವೆಲ್ಲ ನೋಡ್ಕೊಂಡು ನಮ್ಮನ್ನ ಗುರುತಿಸಿ ಬಹಳ ವಿಭಿನ್ನವಾಗಿ ಇವತ್ತು ಮಹಾನಾಯಕ ಭೀಮರಾವ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿಯನ್ನ ಗೌರವ ನೀಡಿ ಗೌರವಿಸಲಾಗಿದೆ. ಈ ಗೌರವ ಪ್ರಶಸ್ತಿಗೆ ನಾವು ತುಂಬಾ ಆ ಸಂಸ್ಥೆಗೆ ಚಿರಋಣಿಯಾಗಿರ್ತೀವಿ. ಇದಾದ ನಂತರ ನಾವು ಮಾಡಿದಂಥ ಕೆಲಸ ಕಾರ್ಯಗಳು, ನಾವು ಪಟ್ಟಂತ ಕಷ್ಟ, ಈ ಅಸ್ಪೃಶ್ಯರ ಪರವಾಗಿ, ದೀನದಲಿತರ ಪರವಾಗಿ ಭಾರತ ದೇಶದ ಉದ್ದಗಲಕ್ಕೂ ಕೂಡ ನಮ್ಮ ಚರಿತ್ರೆ ಬಹುಶಃ ಸಮಾಜಕ್ಕೆ ನಾವು ಅರ್ಪಣೆ ಮಾಡ್ಕೊಂಡಂಥದ್ದು. ಮತ್ತೆ ನಮ್ಮ ಸಮಾಜದ ಏಳ್ಗೆಗೋಸ್ಕರ ದುಡಿದಂಥ ವ್ಯಕ್ತಿ ನಾವು. ನಮ್ಮ ಬಗ್ಗೆ ಹೆಚ್ಚಿಗೆ ಏನು ಹೇಳ್ಕೊಬೇಕಾಗಿಲ್ಲ. ಸಮಾಜಕ್ಕೆ ಈಗಾಗಲೇ ನಾವೆಲ್ಲ ತೋರ್ಪಡೆ ಆಗಿದ್ದೀವಿ. ಈ ನಿಟ್ಟಿನಲ್ಲಿ ಈ ಪ್ರಶಸ್ತಿಯನ್ನು ಕೊಟ್ಟು ನಮಗೆ ಗೌರವ ಸಲ್ಲಿಸಿರ್ತಕ್ಕಂಥದ್ದ ಹಸಿರು ಉಸಿರು ಟ್ರಸ್ಟ್ ಬೆಟ್ಟಲ್ಸೂರು ಈ ಸಂಸ್ಥೆಗೆ ನಾವು ತುಂಬಾ ಇನ್ನೂ ಎತ್ತರಕ್ಕೆ ಬೆಳೀಲಿ. ಈ ಹಸಿರು ಉಸಿರು ಟ್ರಸ್ಟು ಈ ದೇಶದ, ಈ ರಾಜ್ಯದ ಒಂದು ಜೀವನಾಡಿ. ಯಾಕೆಂದ್ರೆ ಹಸಿರಿದ್ರೇನೆ ಉಸಿರು ಅಂತಕ್ಕಂಥದ್ದನ್ನು ನಾವೆಲ್ಲ ಮನಗಂಡಿದ್ದೀವಿ. ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬರು ಒಂದು ಗಿಡ ನೆಡಲೇಬೇಕು ಅಂತಕ್ಕಂಥ ಏನು ಸರ್ಕಾರದ ಆದೇಶವಿದೆ. ಆದೇಶದ ಪ್ರಕಾರ ನಾವು ಸುಮಾರು ಈಗ ಎಲ್ಲಾ ಭಾಗದಲ್ಲೂ ಕೂಡ ಒಂದೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದಾಗ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮಗಳು ನಾವು ಮಾಡ್ತಾ ಇರ್ತೀವಿ. ಯಾಕೆಂತಂದ್ರೆ ಈ ನಾಡಿನಲ್ಲಿ ಹಸಿರು ಇಲ್ಲ ಅಂದ್ರೆ ಉಸಿರೇ ನಿಂತೋಗ್ಬಿಡ್ತದೆ. ಹಾಗಾಗಿ ಹಸಿರನ್ನ ಕಾಪಾಡಬೇಕಾಗತಕ್ಕಂಥ ಕರ್ತವ್ಯ ನಮ್ಮೆಲ್ಲರದು ಕೂಡ. ಹಂಗಾಗಿ ನಾವೆಲ್ಲರೂ ಕೂಡ ಮರ ಗಿಡಗಳನ್ನ ಬೆಳೆಸೋ ಮುಖಾಂತರ, ನಾವು ಒಳ್ಳೆ ವಾತಾವರಣ ನಿರ್ಮಿಸೋ ಮುಖಾಂತರ, ಒಳ್ಳೆ ವಾತಾವರಣದಲ್ಲಿ ನಾವು ಉಳಿಯೋದಕ್ಕೋಸ್ಕರ, ನಾವು ಬಾಳೋದಕ್ಕೋಸ್ಕರ, ನಮ್ಮ ಉಸಿರಾಟವನ್ನು ನಾವೇ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಹಸಿರು ಗಿಡವನ್ನ ನೆಡುವಂಥ ಕೆಲಸ ಆಗಬೇಕು. ರಾಜ್ಯದಲ್ಲಿ ಇನ್ನಷ್ಟು ಒಂದಷ್ಟು ಮಟ್ಟಿಗೆ ಏನಿವತ್ತು ನಾವು ಅಶೋಕ್ ರಾಜ್ ಮಹಾರಾಜರನ್ನ ನಾವು ನೆನೆಸ್ಕೋಬೇಕಾಗ್ತದೆ, ಮೌರ್ಯ ಸಾಮ್ರಾಜ್ಯದ. ಯಾಕೆಂತಂದ್ರೆ ರಸ್ತೆ ಸಾಲಿನಲ್ಲಿ ಬದಿಗೆ ಮರನನ್ನ ಇಟ್ಟಂತ ಅಶೋಕ್ ಮಹಾರಾಜರು ಬುದ್ಧನ ವಂಶಸ್ಥರಾಗಿ, ಅಶೋಕ್ ಮಹಾರಾಜರು ಅವರು ಬಂದಂತ ಕಾಲದಿಂದಲೂ ಏನು ಅವಾಗ ಬಸ್ಗಳು ಇಲ್ಲದಂತ ಕಾಲದಲ್ಲಿ, ಗಾಡಿಗಳು ಇಲ್ಲದಂತ ಕಾಲದಲ್ಲಿ ನಡ್ಕೊಂಡು ಹೋದಂತ ಜನಗಳಿಗೆ ಅಟ್ಲೀಸ್ಟ್ ಸುಧಾರಿಸ್ಕೊಬೇಕು, ಆ ನೆರಳಲ್ಲಿ ಕೂತ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಮಹದಾಸೆ ಇಟ್ಕೊಂಡು ಅಶೋಕ ಮಹಾರಾಜರು ಏನು ಆ ರಸ್ತೆಯ ಪಕ್ಕದಲ್ಲಿ ಗಿಡಗಳನ್ನ ನೆಟ್ಟರು. ಅದೇ ಪರಂಪರೆಯಾಗಿ ಅದು ನಮ್ಮ ಮೌರ್ಯ ವಂಶಸ್ಥರು ಅದನ್ನ ಇವತ್ತಿಗೂ ಕೂಡ ನಾವು ಮನಗಾಣ್ತೀವಿ. ಮತ್ತೆ ಬುದ್ಧನ ಸಂತತಿ ಅದು ಅಂತಕ್ಕಂಥದ್ದನ್ನು ಕೂಡ ನಮ್ಗೆ ಅರಿವಾಗಿದೆ. ಹಾಗಾಗಿ
ಅವತ್ತು ಬಂದಂತ ರಸ್ತೆಯ ಮರ ಇವತ್ತಿಗೂ ಕೂಡ ಎಲ್ಲೂ ಆರಿಲ್ಲ. ಹಾಗಾಗಿ ನಾವು ಕೂಡ ಪ್ರತಿಯೊಬ್ಬ ಮನುಷ್ಯರು ಕೂಡ ಪ್ರತಿಯೊಂದು ಜಾಗದಲ್ಲೂ ಕೂಡ ಅವಕಾಶ ಸಿಕ್ತಾಗ ಅವ್ರದ್ದು ಮನೆ ಆಗಿರ್ಬೋದು, ಅವ್ರದ್ದು ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಅಲ್ಲೆಲ್ಲವೂ ಕೂಡ ಗಿಡಗಳು ಬೆಳೆಸುವಂತ ಕೆಲಸ ಆಗ್ಲಿ. ಈ ನಾಡನ್ನ ಹಸಿರು ಪ್ರೇಮಿಗಳಾಗಿ ಬೆಳ್ಳಿ. ಮುಂದಿನ ಭಾಗದಲ್ಲಿ ಹಸಿರು ಪ್ರೇಮಿ ನರಸಿಂಹಮೂರ್ತಿ ಅವರಿಗೆ ಒಂದು ಒಳ್ಳೆ ಕೀರ್ತಿ ಬರಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಭೀಮ್.